ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಾಯಲ್ಲಿಟ್ಟರೆ ಕರಗುವಂತಹ ಸಾಬುದಾನಿ ಹಪ್ಪಳನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮನೇಲಿ ಒಂದೇ ಒಂದು ಕಪ್ ಆಗುವಷ್ಟು ಸಾಬುದಾನ ಇದ್ದರೆ ಸಾಕು. 100 ಹಪ್ಪಳನ ನೀವು ಇಲ್ಲಿ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ವರ್ಷಗಟ್ಟಲೆ ಇದನ್ನು ನೀವು ಸ್ಟೋರ್ ಮಾಡ್ಕೊಳ್ಬೋದು. ಹಾಗಾದರೆ ಬನ್ನಿ, ತಡ ಮಾಡದೆ ರೆಸಿಪಿನ ಶುರು ಮಾಡೋಣ. ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ದೊಡ್ಡ ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ಸಾಬುದಾನನ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಸಣ್ಣದಾಗಿರುವಂತಹ ಸಾಬುದಾನ ಬರುತ್ತೆ ನೋಡಿ, ಅದು ಬೇಡ. ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲೇ ಸ್ವಲ್ಪ ದೊಡ್ಡದಾಗಿರುವಂತಹ ಸಾಬುದಾನನ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ತರಿ ಅನ್ನೋಂಗಿದ್ರೂ ನಡೆಯುತ್ತೆ. ಇದು ಪೂರ್ತಿ ಸಣ್ಣ ಆಗೋದೇನು ಬೇಡ. ಇದನ್ನು ನಾನಿವಾಗ ಒಂದು ಅಗಲವಾಗಿರುವಂತಹ ಸ್ಟೀಲಿನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಸಾಬುದಾನನ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ನೋಡಿ, ಅದೇ ಕಪ್ಪಲ್ಲಿ 5ರಿಂದ 6 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನೀರನ್ನು ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರೆ ಆಮೇಲೆ ಬೇಕಿದ್ರೆ ಹಾಕ್ಕೊಳ್ಳಿಕ್ಕೆ ಬರುತ್ತೆ ನೋಡಿ. ನೀರನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ನಾನಿಲ್ಲಿ ಲಾಸ್ಟಲ್ಲಿ 1 ಸ್ಪೂನ್ ಆಗುವಷ್ಟು ಅಜ್ವಾಯಿನನ್ನು ಹಾಕ್ಕೊಳ್ತಾ ಇದ್ದೀನಿ. ಅಜ್ವಾಯಿನನ್ನು ಕೈಯಿಂದ ಈ ರೀತಿಯಾಗಿ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಅಜ್ವಾನ ಎಲ್ಲ ಹಾಕೊಂಡಾದ್ಮೇಲೆ ಇವಾಗ ನಾನಿಲ್ಲಿ 1 ಚಮಚ ಆಗುವಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಣಗಿರುವಂತಹ ಮೆಣಸಿಕಾಯಿನ ಸ್ವಲ್ಪ ತರಿ ಅನ್ನೋಂಗೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಚಿಲ್ಲಿ ಫ್ಲೇಕ್ಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ನಾನಿಲ್ಲಿ 1 ಚಮಚ ಆಗುವಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಅನ್ನೋಂಗೆ ಹಾಕ್ಕೊಳ್ಳಿ, ಆಮೇಲೆ ಬೇಕಿದ್ರೆ ಹಾಕ್ಕೊಳ್ಳಿಕ್ಕೆ ಬರುತ್ತೆ ನೋಡಿ. ಎಲ್ಲವನ್ನು ಹಾಕೊಂಡಾದ್ಮೇಲೆ ಒಂದು ಸಾರ್ತಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ನಾನು ಇದೇ ರೀತಿ ಆಲೂಗಡ್ಡೆ ಚಿಪ್ಸನ್ನು ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ. ಇವಾಗ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಕೈ ಬಿಡ್ದಂಗೆ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಗಂಜಿನ ಕುದಿಸ್ಕೊಳ್ಬೇಕು. ನನಗೆ ನೀರು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಇನ್ನೂ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಕೈ ಬಿಡ್ದಂಗೆ ಕುದಿಸ್ಕೊಳ್ಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಸ್ವಲ್ಪನೂ ಗಂಟು ಆಗೋದಿಲ್ಲ. ಇವಾಗ ನೋಡ್ತಾ ಇರ್ಬೋದು ಗಂಜಿ ಎಲ್ಲ ಕರೆಕ್ಟಾಗಿ ಕುದ್ದು ಗಟ್ಟಿಯಾಗಿದೆ. ಈ ರೀತಿಯಾಗಿ ಗಟ್ಟಿಯಾಗೋವರೆಗೂ ಇದನ್ನು ಕೈ ಬಿಡ್ದಂಗೆ ತಿರುಗಿಸ್ಕೊಳ್ತಾನೆ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು 10ರಿಂದ 15 ನಿಮಿಷ ಇದ್ದರೆ ಸಾಕು, ಬೇಗನೆ ಬೆಂದೋಗ್ಬಿಡುತ್ತೆ. ಇದು ಕರೆಕ್ಟಾಗಿ ಬೆಂದಿದೆಯೋ ಇಲ್ಲೋ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ, ಸ್ಪೂನಿನ ಹಿಂಭಾಗಕ್ಕೆ ನೋಡಿ ಈ ರೀತಿಯಾಗಿ ಒಂದು ಗೇರನ್ನು ಎಳ್ಕೊಳ್ಬೇಕು. ಇದು ಎರಡು ಕರೆಕ್ಟಾಗಿ ಜಾಯಿಂಟ್ ಆಗ್ತಾ ಇಲ್ಲ ಅಂದರೆ ಕರೆಕ್ಟಾಗಿ ಗಂಜಿ ಬೆಂದಿದೆ ಅಂತ ಅರ್ಥ. ಗೆರೆ ಎಳೆದಾದ್ಮೇಲೆ ಎರಡು ಜಾಯಿಂಟ್ ಆಗ್ತಿದೆ ಅಂದರೆ ಇನ್ನೊಂದು 2-3 ನಿಮಿಷವರೆಗೂ ಕರೆಕ್ಟಾಗಿ ಬೇಯಿಸಿದ್ರೆ ಆಯಿತು. ಗಂಜಿ ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ನೀಟಾಗಿ ಗೆರೆ ಎಳೆದು ನೋಡಿ. ಎರಡೂ ಲೈನು ಕರೆಕ್ಟಾಗಿ ಜಾಯಿಂಟ್ ಆಗಬಾರ್ದು. ಜಾಯಿಂಟ್ ಆಗಿಲ್ಲ ಅಂದರೆ ಕರೆಕ್ಟಾಗಿ ಗಂಜಿ ಬೆಂದಿದೆ ಅಂತ ಅರ್ಥ. ಇವಾಗ ಗಂಜಿ ಎಲ್ಲ ಸ್ವಲ್ಪ ಬಿಸಿ ಇರುವಾಗಲೇ ಒಂದು ಯಾವುದಾದ್ರೂ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೊಳ್ಳಿ. 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಪ್ಪಳ ನಿಮಗೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಬೇಕು ಅನ್ನೋ ಹಾಗಿದ್ದರೆ 2 ಸ್ಪೂನ್ ಆದರೂ ನೀವು ಇಲ್ಲಿ ಹಾಕ್ಕೊಳ್ಬೋದು ನೋಡಿ. ಒಂದಕ್ಕೊಂದು ಟಚ್ ಆಗದೆ ಇರೋ ರೀತಿಯಾಗಿ ಸ್ವಲ್ಪ ದೂರವಾಗಿ ಹಪ್ಪಳನ ಹಾಕ್ಕೊಳ್ತಾ ಬನ್ನಿ ನೋಡಿ. ಎಲ್ಲ ಹಪ್ಪಳನೂ ಇದೇ ರೀತಿಯಾಗಿ ಬಿಡಿಯಾಗಿ ಹಾಕ್ಕೊಳ್ತಾ ಬಂದರೆ ಆಯಿತು. ಚೆನ್ನಾಗಿ ಬಿಸಿಲಿದ್ರೆ ಒಂದೇ ದಿನದಲ್ಲಿ ಹಪ್ಪಳ ಎಲ್ಲ ಕರೆಕ್ಟಾಗಿ ಒಣಗಿಬಿಡುತ್ತೆ. 2 ದಿನ 3 ದಿನ ಒಣಗಿಸ್ಬೇಕು ಅಂತ ಏನಿಲ್ಲ. ನಾನು ತಗೊಂಡಿರುವಂತಹ ಕಪ್ಪಲ್ಲಿ ಏನಿಲ್ಲ ಅಂದರೂ ಈ ಸೈಜಿನೂ 100 ಹಪ್ಪಳ ಆಗಿದೆ. ಗಂಜಿನೂ ಇಷ್ಟೇ ಸ್ವಲ್ಪ ಗಟ್ಟಿ ಅನ್ನೋಂಗೆ ಇರಬೇಕು. ಪೂರ್ತಿ ತೆಳ್ಳದಾಗ್ಬಿಟ್ರೆ ಈ ರೀತಿಯಾಗಿ ಕರೆಕ್ಟಾಗಿ ಹಪ್ಪಳ ಶೇಪ್ ಬರೋದಿಲ್ಲ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀಟಾಗಿ ಎಲ್ಲಾನು ಬಿಡಿಯಾಗಿ ಹಪ್ಪಳನ ಹಾಕ್ಕೊಂಡ್ರೆ ಆಯಿತು. ಚಿಲ್ಲಿ ಫ್ಲೇಕ್ಸ್ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲದಿದ್ರೂ ನಡೆಯುತ್ತೆ. ಇವಾಗ ನೋಡ್ತಾ ಇರ್ಬೋದು ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ಎಲ್ಲ ಹಪ್ಪಳನೂ ಚೆನ್ನಾಗಿ ಒಣಗಿದೆ. ನೋಡ್ತಾ ಇರ್ಬೋದು ಎಷ್ಟು ತೆಳ್ಳದಾಗಿ ಬಂದಿದೆ ಅಂತ. ನೋಡ್ತಾ ಇದ್ರಲ್ವಾ, ಇವನ್ನ ನೀವು ಯಾವುದಾದ್ರೂ ಸ್ಟೀಲಿನ ಬಾಕ್ಸಲ್ಲಿ ಅಥವಾ ಸಿಲ್ವರ್ ಬಾಕ್ಸಲ್ಲಿ ಹಾಕಿಟ್ರೆ 1 ವರ್ಷವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಬೇಕಾದಾಗೆಲ್ಲ ಚಿತ್ರಾನ್ನ ಜೊತೆ, ಪುಳಿಯೋಗರೆ ಜೊತೆ, ಹಾಗೆಯೇ ಯಾವುದಾದ್ರೂ ಸ್ವೀಟ್ ಮಾಡಿದ್ರೆ ಅದ್ರ ಜೊತೆ ಫ್ರೈ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಒಂದು ಹಪ್ಪಳನ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಣ್ಣೆನೂ ಅಷ್ಟೇ ಚೆನ್ನಾಗಿ ಕಾಯಿಸಿ ಈ ರೀತಿಯಾಗಿ ಹಪ್ಪಳನ ಹಾಕ್ಕೊಳ್ಳಿ. ಒಂದೇ ಸಲಕ್ಕೆ ಚೆನ್ನಾಗಿ ಅರಳಿ ಬರುತ್ತೆ. ಈ ಹಪ್ಪಳ ಮಾಡಲಿಕ್ಕೆ ಜಾಸ್ತಿ ಹೊತ್ತೆಲ್ಲ ಟೈಮಿಂಗ್ ಹಿಡಿಸೋದಿಲ್ಲ, ಹಾಗೆಯೇ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗೋದಿಲ್ಲ. ತುಂಬಾ ಸಿಂಪಲ್ಲಾಗಿ ನೀವು ಇದನ್ನು ಮಾಡ್ಕೊಳ್ಬೋದು.
ಇವಾಗ ನೋಡ್ತಾ ಇರ್ಬೋದು ಎಷ್ಟು ಪಳ್ಳಾಗಿದೆ ಅಂತ, ನೋಡ್ತಾ ಇದ್ದೀರಲ್ವಾ. ಬಾಯಲ್ಲಿಟ್ಟರೆ ಕರಗೋಗಬೇಕು, ಅಷ್ಟು ಸಾಫ್ಟಾಗಿ ಅಷ್ಟು ಪಳ್ಳಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.